गुरुभ्यो नमः लक्ष्मीपते पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये. ಹಿಂದೆ ನೋಡಿದಂತೆ यद्यपि भावाभावतया चेतनाचेतनतया वा नित्यानित्यतया वा अस्य ದ್ವೈವಿಧ್ಯಂ ಶಕ್ಯತೆ ವಕ್ತುಂ ತಥಾಪಿ ವೈಯರ್ಥ್ಯಾತ್ ಅಯಮೇವ ವಿಭಾಗೋ ನ್ಯಾಯಃ ಹಾಗೆಂತ. ಅಂದರೆ ಈ ತತ್ವಗಳನ್ನ ಹೇಗೆ ವಿಭಾಗ ಮಾಡಬೇಕು ಹಾಗೆ ಅಂದ್ರೆ ಆಚಾರ್ಯರು ಸ್ವತಂತ್ರ ಅಸ್ವತಂತ್ರ ಅಂತ ಮೊದಲು ವಿಭಾಗ ಮಾಡಬೇಕು ಅಂತ, ತದನಂತರ ಹೌದು. ಭಾವಾಭಾವ ಇತ್ಯಾದಿಗಳೆಲ್ಲ ಮಾಡ್ಲಿಕ್ಕೆ ಬರುತ್ತದೆ. ಆದರೆ ಮೊದಲು ಯಾಕೆ ಸ್ವತಂತ್ರ ಅಸ್ವತಂತ್ರವನ್ನೇ ಮಾಡಬೇಕು? ಭಾವಾಭಾವನೋ ಅಥವಾ ಚೇತನ ಚೇತನ ಅಂತನೋ ಅಥವಾ ನಿತ್ಯ ಅನಿತ್ಯ ಅಂತನೋ ವಿಭಾಗ ಮಾಡಬಹುದಲ್ಲ. ಯಾಕೆ ಹ್ಮ್ ಸ್ವತಂತ್ರ ಅಸ್ವತಂತ್ರ ಅಂತ ಮೊದಲು ಮಾಡಿ ಅನಂತರ ಭಾವಾಭಾವ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ? ಅದಕ್ಕೇನಷ್ಟು ಪ್ರಾಮಿನೆನ್ಸು ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹಾ ತಥಾಪಿ ವೈಯರ್ಥ್ಯಾತ್ ಅಯಮೇವ ವಿಭಾಗೋ ನ್ಯಾಯ. ನೀವೇನೇ ವಿಭಾಗ ಮಾಡಿದರೂ ಕೂಡ ಭಾವಾಭಾವ ಅಂತನೋ ಚೇತನ ಚೇತನ ಅಂತನೋ ನಿತ್ಯಾನಿತ್ಯ ಅಂತನೋ ಹಾ ಯಾವುದು ಉಪಯೋಗಕ್ಕೆ ಬರಲ್ಲ. ಯಾವುದಕ್ಕೆ? ಜೀವನ ಸಾಧನೆಗೆ ಅವನಿಗೆ ಜೀವನಿಗೆ ಯಾಕೆ ಬಂಧನ ಇದೆ ಹಾಗೆ ಅಂತ ನಾವು ವಿಚಾರ ಮಾಡಿದ್ರೆ, ಅವನು ತಾನು ಕರ್ತೃ ತಾನು ಭೋಕ್ತೃ ಅಂತ ತಿಳ್ಕೊಂಡಿದ್ದಾನೆ. ಅವನು ತಾನೇ ಮಾಡೋದು, ಹ್ಮ್ ತಾನೇ ಎಲ್ಲ ಭೋಗ ಮಾಡೋದು. ಗುಟ್ಟಿನಲ್ಲಿ ಹೇಳ್ತಾನೆ ಹರಿ ಸರ್ವೋತ್ತಮ ಅಂತ ಹೇಳ್ತಾನೆ, ಹೊರಗೆ ಹೇಳುವಾಗ. ಹಾಗೆ ಗುಟ್ಟಿನಲ್ಲಿ ಎಲ್ಲ ಕೇಳಿದ್ರೆ ಹಾ ಅದರ ಅನುಸಂಧಾನ ಎಂಬ ಅದು ಅಷ್ಟು ಸುಲಭಕ್ಕೆ ಬರೋದಿಲ್ಲ. ನಾನು ನಾನು ಹೌದು. ನಾನು ಊಟ ಮಾಡಿದೆ, ನಾನು ಸ್ನಾನ ಮಾಡಿದೆ, ನಾನು ಎಂಬದೇ ವಿಚಾರ ಬರುತ್ತದೆ ಹೊರತು ನನ್ನ ಒಳಗಿದ್ದು ಈ ಶರೀರ ತತ್ವಾಭಿಮಾನಿ ದೇವತೆಗಳ ಮನೆ, ಅಲ್ಲಿ ವಾಯುದೇವರಿದ್ದಾರೆ, ಅವರಂತರ್ಯಾಮಿಯಾಗಿ ಪರಮಾತ್ಮ ಎಲ್ಲವನ್ನೂ ಸ್ವತಂತ್ರನಾಗಿ ಮಾಡಿಸ್ತಾನೆ ಎಂಬ ಒಂದು ಎಚ್ಚರ ನಮಗೆ ಇರೋದಿಲ್ಲ. ಅದರಿಂದಲೇ ಬಂಧನ, ಆ ಅಜ್ಞಾನದಿಂದಲೇ ಬಂಧನ, ಅಹಂಕಾರ ಮಮಕಾರದಿಂದಲೇ ನಮಗೆ ಬಂಧನ. ಆ ಅಹಂಕಾರ ಮಮಕಾರಕ್ಕೆ ಕಾರಣ ಯಾವುದು? ಅಜ್ಞಾನ. ಅಜ್ಞಾನದ ಕೂಸು ಅದು, ಆ ಅಹಂಕಾರ ಹೌದು. ಮಮಕಾರ. ಅದರಿಂದ ನಮಗೆ ಏನಾಗಬೇಕಾಗಿದೆ? ಆ ಅಜ್ಞಾನ ಹೋಗಬೇಕಾಗಿದೆ. ಅಜ್ಞಾನ ಹೋಗಿ ಜ್ಞಾನ ಬಂದು ಬಿಟ್ರೆ ದೇವರು ಸ್ವತಂತ್ರ ನಾನು ಅಸ್ವತಂತ್ರ ಅಂತ ಉಪನ್ಯಾಸ ಗೊತ್ತಾಗ್ಬಿಡುತ್ತೆ. ಮಾಡೋದಲ್ಲ, ಮನವರಿಕೆ ಮನಸಾ ಒಪ್ಪಿ ಹೇಳೋದು, ಕಾಯೇನ ವಾಚ ಮನಸ ಹ್ಮ್ ಮಾಡತಕ್ಕದ್ದು. ಆ ರೀತಿಯಾಗಿ ಆಗಿಬಿಟ್ರೆ ಏನಾಗ್ತದೆ? ಅಹಂಕಾರ ಮಮಕಾರ ಹೋಗ್ತದೆ, ತನ್ನಿಮಿತ್ತಕ ಅವನಿಗೆ ಬಂಧಕವು ಹೋಗ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಆ ಜ್ಞಾನಿಗಳು. ನಾವು ಸಾಧನೆ ಮಾಡಬೇಕು ಅಂತ ಹೊರಟಿರ್ತೀವಿ, ಈ ಮೋಕ್ಷ ಪಡೆಯಬೇಕು ಬಂಧನ ಹೋಗ್ಬೇಕು ಅಂತಾನೆ ಸಾಧನೆಗೆ ಹೊರಟಿರೋದು. ಏನು? ಹೌದು. ಪ್ರಾತಃಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ಶಾಸ್ತ್ರ ಶ್ರವಣ ಇತ್ಯಾದಿಗಳು. ಆದರೆ ಅದ್ರ ಜೊತೆಗೆ ಏನ್ ಬಂದ್ಬಿಡುತ್ತದೆ? ನಾನು ನನ್ನದುಂಬ ಅದು ಅದು ಹೋಗೋದಿಲ್ಲ. ಸಾಧನೆ ಮಾಡಕ್ಕೆ ಹೊರಟಾಗಲೂ ಕೂಡ ಅವನಿಗೆ ಅಹಂಕಾರ ಮಮಕಾರ ಬಂದಿರುತ್ತದೆ. ಅದರಿಂದ ಇನ್ನಷ್ಟು ಬಂಧನದಲ್ಲೇ ಇರ್ತೀವಿ ನಾವು. ಅದರಿಂದ ಬಂಧನ ಹೋಗಬೇಕು ಅಂದ್ರೆ ಬಂಧನದ ರೂಟ್ ಕಾಸ್ ಯಾವುದು? ನಾನು ನನ್ನದು ಎನ್ನತಕ್ಕ ಜ್ಞಾನವನ್ನ ತಂದುಕೊಡ್ತಕ್ಕ ಆ ಅಜ್ಞಾನ, ಅಜ್ಞಾನ. ಅಹಂಕಾರ ಮಮಕಾರವನ್ನ ಹ್ಮ್ ಹುಟ್ಟಿಸ್ತಕ್ಕ ಅಜ್ಞಾನ. ಆ ಅಜ್ಞಾನ ಹೋಗಬೇಕು ಅಂದ್ರೆ ದೇವರೊಬ್ಬನೇ ಸ್ವತಂತ್ರ ಅಂತ ಗಟ್ಟಿ ತಿಳಿಬೇಕು. ಗಟ್ಟಿ ತಿಳಿಯೋದು ಅಂದ್ರೆ ಏನು? ಕ್ಷಣ ಕ್ಷಣದಲ್ಲೂ ಮರಿಬಾರದು ಆ ಪ್ರಮೇಯವನ್ನು. ಅದರಿಂದ ನೀನು ಏನೇ ವಿಭಾಗ ಮಾಡಿದರೂ ಕೂಡ ಭಾವಾಭಾವ ಅಂತ ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ಯಾರಿಗೆ? ಜೀವನಿಗೆ. ಯಾಕೆ? ಅವನು ಬಂಧನದಲ್ಲಿ ಇದ್ದಾನೆ. ಆ ಬಂಧನಕ್ಕೆ ರೆಮಿಡಿ ಅಂದ್ರೆ ದೇವರು ಸ್ವತಂತ್ರ ಅಂತ ತಿಳಿಯೋದು ಬಿಟ್ರೆ ಬೇರೆ ರೆಮಿಡಿ ಇಲ್ಲ ಜ್ಞಾನ. ಅದಕ್ಕೆ. ಅದರಿಂದ ಹ್ಮ್ ಆಚಾರ್ಯರು ಅದನ್ನೇ ಹೇಳಿದರು. ಪರತಂತ್ರ ಪ್ರಮೇಯಂ ಸ್ವತಂತ್ರ ಪ್ರಮೇಯಾಯತ್ತಯ ವಿದಿತಂ ಹಿ ನಿಶ್ರೇಯಸ ಸಾಧನಂ ಭವತಿ. ಅದೇ ಆ ಪರಮಾತ್ಮ, ನಾವೆಲ್ಲರೂ ಕೂಡ ರಮಾದಿ ಆ, ರಮಾ ಬ್ರಹ್ಮಾದಿ ಸಕಲರೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇದ್ದಾರೆ ಅಸ್ವತಂತ್ರರಾಗಿ. ಪರಮಾತ್ಮ ಒಬ್ಬನೇ ಸ್ವತಂತ್ರ ಅಂತ ಅದು ತಿಳಿಯೋದೇ ಶ್ರೇಯಸ್ಸಿಗೆ ಸಾಧನ. ಅದು ಬಿಟ್ರೆ ಶ್ರೇಯಸ್ಸಿಗೆ ಸಾಧನ ಆಗೋದೇ ಇಲ್ಲ. ಅಲ್ಲ, ಹೇಗೆ ಹೇಳ್ತೀರಾ ಹಾಗೆ ಅಂದ್ರೆ ತದುಕ್ತಂ. ಆಚಾರ್ಯರು ತತ್ವ ವಿವೇಕ ಅಂತ ಒಂದು ಸರ್ವಮೂಲ ಗ್ರಂಥದಲ್ಲಿ ಒಂದು ಅದರಲ್ಲಿ ಹೇಳ್ತಾ ಇದ್ದಾರೆ, ಏತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಂ ಇತ್ಯೇವ ಜಾನಾತಿ ಸಂಸಾರಾತ್ ಮುಚ್ಯತೆ ಹಿ ಸಹ ಹಾಗೆಂದ ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅದರಿಂದ ಈ ಪರತಂತ್ರ ಅಂತ ಏನಿದೆ, ರಮಾ ಬ್ರಹ್ಮಾದಿಗಳು, ಈ ಜಗತ್ತು, ಇನ್ನೇನು ನಮ್ಮ ಸಂಪತ್ತು, ವಿದ್ಯೆ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಒಂದು ಏನೇನು ಇಟ್ಕೊಂಡಿದ್ದೀವಿ, ಮನೆ ಮಠ ಬಾಗಿಲು ಎಲ್ಲವೂ ಕೂಡ ಸರ್ವಮೇವ ಹರೇ ಸದಾ ವಶಂ. ಇದೆಲ್ಲವೂ ಕೂಡ ಪರಮಾತ್ಮನ ವಶದಲ್ಲಿ ಇದೆ. ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ತನು ನಿನ್ನದು ಜೀವನ ನಿನ್ನದು ಹಾಗೆ ಅಂತ. ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ ಹಾಗೆ. ಇಲ್ಲ.
ಹ್ಮ್. ಹಾ ಎಲ್ಲದೇ ಆದ್ರೆ ನಮ್ದು ನಮ್ದು ನಾವು ತಿಳ್ಕೊಂಡಿರ್ತೀವಿ. ನಾನು ಮಾಡಿದೆ, ನಾನು ಭೋಗ ಮಾಡಿದೆ, ಹಾಗೆ ನಾನು ಊಟ ಮಾಡಿದೆ, ಇದೇ ನಮ್ದು ಚಿಂತನೆ. ಅದು ಹೋಗುವ ತನಕ ಸಂಸಾರ ಹೋಗೋದಿಲ್ಲ. ಅದರಿಂದ ಇದೆಲ್ಲವೂ ಕೂಡ ಪರಮಾತ್ಮನ ವಶದಲ್ಲಿದೆ ಅಂತ ಯಾರು ತಿಳ್ಕೋತಾರೆ, ಅನುಸಂಧಾನ ಮಾಡ್ತಾರೆ ಸದಾ, ಅವರಿಗೆ ಮಾತ್ರ ಈ ಸಂಸಾರದಿಂದ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ. ಸಂಸಾರ ಮುಚ್ಯತೆ ಹಿ ಸಹ, ಆ ಭಕ್ತ ಮಾತ್ರ ಮೋಕ್ಷವನ್ನು ಪಡೀತಾನೆ. ಆ ಜ್ಞಾನದಿಂದ. ಆದ್ದರಿಂದ ಸ್ವತಂತ್ರ ಅಸ್ವತಂತ್ರ ಎನ್ನುವ ತತ್ವವೇ ನಾವು ಮುಖ್ಯವಾಗಿ ತಿಳಿಯಬೇಕಾದ ಅದಕ್ಕೆ ಇಷ್ಟು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅನ್ಯಥಾ ಇಲ್ಲದೆ ಮಾಡಿದ್ರೆ ಏನಾಗ್ತದೆ ಹಾಗೆಂದ್ರೆ, ಗಂಗಾವಾಲುಕಾ ಪರಿಗಣನ ವತ್ ತತ್ವ ಪರಿಗಣನಂ ಅಪಾರ್ಥಕಂ ಸ್ಯಾ. ಗಂಗೆಯಲ್ಲಿ ಒಂದು ಟೀಮ್ ಹೋಯ್ತಂತ, ಗಂಗಾ ತೀರದಲ್ಲಿ ಎಷ್ಟು ಮರಳಿದೆ ಹಾಗಂತ ಕೌಂಟ್ ಮಾಡೋಣ ಹಾಗೆಂತ. ಹ್ಮ್. ಇಟ್ಕೊಂಡು ಏನ್ ಮಾಡೋದು? ನಮ್ದು ಭಾವ ಭಾವ ಅಂತನೋ, ಚೇತನ ಚೇತನ ಅಂತನೋ, ನಿತ್ಯ ನಿತ್ಯ ಅಂತನೋ ಮಾಡಿದ್ರು ಹಾಗೆ ಇದೆ. ಏನ್ ಅರ್ಥವನ್ನು ತಂದು ಕೊಡುತ್ತದೆ? ನಿಷ್ಪ್ರಯೋಜಕ ಅದು. ಇದರಿಂದ ಸಾಧನೆಗೆ ಅನುಕೂಲ ಹಾ ಆಗಲ್ಲ. ಅನುಕೂಲ ಆಗದ. ನಮಗಿರುವ ತೊಂದರೆ ಯಾವುದು? ಬಂಧನ, ಹಸ್ನಾವದನ ತೊಂದರೆಯನ್ನು ಅಜ್ಞಾನ. ತಿಳ್ಕೊಂಡಿದ್ದೀವಿ ಇಲ್ವಾ ಅದು ಬೇರೆ ವಿಚಾರ. ಫಸ್ಟ್ ನಮಗೆ ಒಂದು ದೊಡ್ಡ ಡಿಸೀಸ್ ಇದೆ, ಹುಟ್ಟೋದು ಸಾವು ಸಾಯೋದು ಎನ್ನುವ ಚಕ್ರ. ಅದರಿಂದ ನಾವು ರೆಮಿಡಿ ಅಂದ್ರೆ ದೇವರು ಸ್ವತಂತ್ರ ಅಂತ ತಿಳಿಯೋದು ಬಿಟ್ರೆ ಬೇರೆ ರೆಮಿಡಿ ಇಲ್ಲ. ಅದು ಬಿಟ್ರೆ ಬೇರೆ ಇನ್ನು ಎಲ್ಲಾ ವಿಚಾರವೂ ಕೂಡ ಇದೆ. ಗಂಗಾವಾಲುಕ ಪರಿಗಣನವತ್ ಇದಂ ತತ್ವ ಪರಿಗಣನಂ ಅಪಾರ್ಥಕಂ ಭವತಿ. ಮೀನಿಂಗ್ಲೆಸ್ ಆಗ್ತದೆ. ಎಲ್ಲಿ ತನಕ ದೇವರು ಸ್ವತಂತ್ರ ಅಂತ ದೇವರನ್ನ ಅಟ್ಯಾಚ್ ಮಾಡೋದಿಲ್ಲ, ಅಲ್ಲಿ ತನಕ ನಾವೇನೇ ಶ್ರಮ ಪಟ್ಟರು ಕೂಡ ಅದೆಲ್ಲ ಮೀನಿಂಗ್ಲೆಸ್ ಅಂತ ಒಂದೇ ಮಾತಿನಲ್ಲಿ ಹೇಳಿಬಿಟ್ರು. ಅದಕ್ಕೆ ಹೇಳೋದು, ನಾವೇನು ಓದ್ತೀವಿ ಕಾಲೇಜು ಗೀಲೇಜ್ ಅಂತೆಲ್ಲ, ಅದು ದೇವರ ವಿಚಾರ ಇರೋದಿಲ್ಲ, ಅದು ಅಷ್ಟು ಆ ಹೌದು. ಶ್ರೇಯಸ್ಸಿಗೆ ಸಾಧನೆ ಆಗೋದಿಲ್ಲ ಎಂಬ ಒಂದು ವಿಚಾರವೂ ಕೂಡ ಇಲ್ಲಿ ಇದೆ. ಅದರಿಂದ ಆಚಾರ್ಯರು ಸ್ವತಂತ್ರ ತತ್ವಕ್ಕೆ ಒತ್ತು ಕೊಡುವುದಕ್ಕಾಗಿ ಸ್ವತಂತ್ರಂ ಅಸ್ವತಂತ್ರಂ ಅಂತ ವಿಭಾಗ ಮಾಡಿದರು ಅಂತ ಇಷ್ಟು ವಿಚಾರ. ಅಸ್ವತಂತ್ರಂ ದ್ವಿವಿಧಂ ಅಂತ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀ ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೈ ನಮಃ.